ಹಲೋ ಮಕ್ಕಳೇ, ಈ ವಿಡಿಯೋದಲ್ಲಿ ಹೊಸ ಪಾರ್ಟ್ನರ್ ಅಡ್ಮಿಟ್ ಆಗಿ ಗುಡ್ವಿಲ್ ತಂದಾಗ ಹಳೆ ಪಾರ್ಟ್ನರ್ಸ್ ಮಧ್ಯೆ ಡಿಸ್ಟ್ರಿಬ್ಯೂಟ್ ಆದರೆ ಅದಕ್ಕೆ ನಾವು ಹೇಗೆ ಅಕೌಂಟ್ಸನ್ನು ಪ್ರಿಪೇರ್ ಮಾಡ್ತೀವಿ ಅಂತ ನೋಡೋಣ. ಇದರಲ್ಲಿ 3 ಅಕೌಂಟ್ಸ್ ಪ್ರಿಪೇರ್ ಮಾಡ್ತೀವಿ: ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ಹೊಸ ಬ್ಯಾಲೆನ್ಸ್ ಶೀಟ್. ಬನ್ನಿ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಇವಾಗ ಕ್ವೆಶ್ಚನ್ ಓದೋಣ. A and B are partners sharing profits and losses in the ratio of 2:1. So our ratio is to 2:1. They admit C into partnership for 1/6 share in the profits. C bring rupees 12,000 as capital and goodwill account is raised at rupees 18,000. ಇಲ್ಲಿ ಕೆಲವು ಅಡ್ಜಸ್ಟ್ಮೆಂಟ್ಸ್ನ ಕೊಟ್ಟಿದ್ದಾರೆ. ಇದೆಲ್ಲ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ರೆಕಾರ್ಡ್ ಮಾಡ್ತೀವಿ. ಓಕೆ. As between A and B is agreed that land and building is to be appreciated at 10%, machinery to be depreciated at 5%, reserve for doubtful debt is to be increased by 300, an amount of 150 is to be paid in respect of repairs. ಇಲ್ಲಿ ಹಳೆ ಬ್ಯಾಲೆನ್ಸ್ ಶೀಟ್ ಇದೆ. ಓಕೆ, ಸೊ ಇದು ಕ್ವೆಶ್ಚನ್. ಬನ್ನಿ ಫಸ್ಟು ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡೋಣ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ನಾನು ಮುಂಚೆನೇ ಹೇಳ್ದಂಗೆ ಕ್ವೆಶ್ಚನಲ್ಲಿರೋ ಅಡ್ಜಸ್ಟ್ಮೆಂಟ್ಸ್ನ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಸೊ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಇಸ್ ಟು ಬಿ ಅಪ್ರಿಷಿಯೇಟೆಡ್ ಅಟ್ 10%. ಸೊ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗು 30,000 ಇದೆ, ಅದ್ರ ಮೇಲೆ 10% 3,000. ಮೆಷಿನರಿ ಇಸ್ ಟು ಬಿ ಡಿಪ್ರಿಷಿಯೇಟೆಡ್ ಅಟ್ 5%. ಸೊ ಟು ಮೆಷಿನರಿ 15,000 into 5% 750. ನೆಕ್ಸ್ಟು ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ ಇಸ್ ಟು ಬಿ ಇನ್ಕ್ರೀಸ್ಡ್ ಬೈ 300. ಸೊ ಟು ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ 300. ಆಮೇಲೆ ಆನ್ ಅಮೌಂಟ್ ಆಫ್ rupees 150 ಇಸ್ ಟು ಬಿ ಪೇಡ್ ಇನ್ ರೆಸ್ಪೆಕ್ಟ್ ಆಫ್ ರಿಪೇರ್ಸ್. ಸೊ ಟು ಔಟ್ಸ್ಟ್ಯಾಂಡಿಂಗ್ ರಿಪೇರ್ಸ್ rupees 150. ಓಕೆ, ಈಗ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ, 3,000 ಲೆಫ್ಟ್ ಸೈಡ್ ಹಾಕ್ಕೊಳ್ಳಿ. 3,000ಇಂದ 750 300 ಮತ್ತು 150ನ ಮೈನಸ್ ಮಾಡಿ, ಆಗ 1,800 ಸಿಗುತ್ತೆ. ಈ 1,800 ಇವರ ಎ ಮತ್ತು ಬಿಗೆ 2:1 ರೇಷಿಯೋ ಇದೆ ಅಲ್ಲ, ಆ ರೇಷಿಯೋದಲ್ಲಿ ಡಿವೈಡ್ ಆಗುತ್ತೆ. ಸೊ 2/3 1/3. ಸೊ ಎಗೆ 1,200 ಹೋಗುತ್ತೆ, ಬಿಗೆ 600 ಹೋಗುತ್ತೆ. ಸೊ ದಿಸ್ ಇಸ್ ರಿವ್ಯಾಲ್ಯೂಯೇಷನ್ ಅಕೌಂಟ್. ರಿವ್ಯಾಲ್ಯೂಯೇಷನ್ ಅಕೌಂಟ್ ಆದಮೇಲೆ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಸೊ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡಬೇಕಾದ್ರೆ ಇಲ್ಲಿ ಇವರ ಹಳೆ ಬ್ಯಾಲೆನ್ಸ್ ಶೀಟಲ್ಲಿ ಎ ಬ್ಯಾಲೆನ್ಸ್ 30,000, ಬಿಗೆ 20,000 ಇತ್ತು, ಅದನ್ನು ಬರ್ಕೊಳ್ಳೋಣ. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ 30,000 20,000. ನೆಕ್ಸ್ಟು ರಿಸರ್ವ್ ಫಂಡು 5,400 ಇದೆ, ಇದು ಕೂಡ 2:1 ರೇಷಿಯೋದಲ್ಲಿ ಡಿವೈಡ್ ಆಗುತ್ತೆ. ಸೊ ಬೈ ರಿಸರ್ವ್ ಫಂಡ್ 3,600 1,800. ನೆಕ್ಸ್ಟು ರಿವ್ಯಾಲ್ಯೂಯೇಷನ್ ಅಕೌಂಟು ಇಲ್ಲಿ ನಾವು ಹಾಕ್ಕೊಂಡಿದ್ವಲ್ಲ, ಡಿವೈಡ್ ಆಗಿದೆ 1,200 600, ಅದನ್ನು ಇಲ್ಲಿ ಬರ್ಕೊಳ್ಳಿ 1,200 600. ನೆಕ್ಸ್ಟು ಬೈ ಕ್ಯಾಶ್. ಸೊ ಸಿ ಬರುವಾಗ 12,000 ಆ್ಯಸ್ ಕ್ಯಾಪಿಟಲ್ ತೊಗೊಂಬಂದಿರ್ತಾನೆ, ಅದನ್ನು ಇಲ್ಲಿ ಬೈ ಕ್ಯಾಶ್ 12,000 ಅಂತ ಹಾಕ್ಕೊತೀವಿ. ಓಕೆ, ಅದಾದಮೇಲೆ ಅವ್ನು ಗುಡ್ವಿಲ್ ಎಷ್ಟು ತೊಗೊಂಬಂದಿರ್ತಾನೆ? 18,000. ಈ 18,000ಅಲ್ಲಿ 1/6 ಶೇರು ಹಳೆ ಪಾರ್ಟ್ನರ್ಸ್ಗೆ ಡಿವೈಡ್ ಆಗುತ್ತೆ. ಅದು ಹೇಗೆ ಮಾಡೋದು ಕ್ಯಾಲ್ಕುಲೇಷನ್ನು? ಸೊ ಸೀಸ್ ಶೇರ್ ಆಫ್ ಗುಡ್ವಿಲ್ ಬಂದುಬಿಟ್ಟು 18,000 ಇಂಟು 1/6 3,000. ಈ 3,000 ಎ ಮತ್ತು ಬಿ ಮಧ್ಯ ಡಿವೈಡ್ ಆಗುತ್ತೆ. 2/3 1/3. ಸೊ 2,000 1,000. ಓಕೆ, ಅದನ್ನು ಬೈ ಸಿ, ಎಗೆ 2,000 ಬಿಗೆ 1,000. ಇಲ್ಲಿ ಬೈ ಸಿ ಹಾಕ್ಕೊಂಡಿದ್ದೀರಾ, ಇಲ್ಲಿ 2A ಮತ್ತು 2B. ಸೊ ಎಗೆ ಸಿಯಿಂದ 2,000 ಬಂದಿದೆ, ಬಿಗೆ ಸಿಯಿಂದ 1,000 ಬಂದಿದೆ. ಅಗೇನ್ ಕ್ರೆಡಿಟ್ ಸೈಡ್ ಜಾಸ್ತಿ ಆಗಿದೆ, ಅದನ್ನು ಆ್ಯಡ್ ಮಾಡ್ಕೊಂಡು ಇಲ್ಲಿ ಹಾಕಿ ಟೋಟಲ್ ಅಮೌಂಟು. ಆಮೇಲೆ ಇದನ್ನೇ ಲೆಫ್ಟ್ ಸೈಡಲ್ಲಿ ಹಾಕಿ, ಇಲ್ಲಿ ಏನೂ ಇಲ್ಲ. ಸೊ 36,800 ಇಲ್ಲಿ ಹೋಗುತ್ತೆ, ಇಲ್ಲಿ ಕೂಡ 23,400 ಹೋಗುತ್ತೆ. ಅದಾದಮೇಲೆ ಇಲ್ಲಿ 12,000 ಇದೆ, 12,000ಇಂದ 2,000 ಎಗೆ ಹೋಗಿದೆ, 1,000 ಬಿಗೆ ಹೋಗಿದೆ. ಸೊ 12,000 ಮೈನಸ್ 2,000 ಮತ್ತು 1,000 9,000. ಸೊ ಇದು ಸಿದು ಹೊಸ ಬ್ಯಾಲೆನ್ಸ್. ಇವಾಗ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡೋಣ. ಕ್ಯಾಶು ಮುಂಚೆ 5,300 ಇತ್ತು,
ಆಮೇಲೆ ಸಿ 12,000 ಕ್ಯಾಪಿಟಲ್ನ ತೊಗೊಂಬಂದಿರ್ತಾನೆ. ಸೊ 5,300 ಪ್ಲಸ್ 12,000 ಕ್ಯಾಶ್ ಎಟ್ ಬ್ಯಾಂಕ್ ಇವಾಗ 17,300 ಆಗುತ್ತೆ. ಡೆಟಾಸ್ ಮುಂಚೆ ಎಷ್ಟಿತ್ತು? 12,000 ಇತ್ತು. ಓಕೆನಾ? ಲೆಸ್ ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ಇಲ್ಲಿ 300. ಓಕೆ, ಇಲ್ಲಿ 300 ಮತ್ತು ಹಳೆ ರಿಸರ್ವು 1,600 ಎರಡೂ ಸೇರಿ 1,900 ಆಗುತ್ತೆ. ಸೊ ಅದು 10,100 ಇವಾಗ ಹೊಸ ಬ್ಯಾಲೆನ್ಸ್. ನೆಕ್ಸ್ಟು ಮೆಷಿನರಿ 15,000 ಇತ್ತು, ಅದರಿಂದ ಡಿಪ್ರಿಸಿಯೇಷನ್ 750 ಕಟ್ಟಾಗಿದೆ. ಸೊ 14,250. ಅದಾದಮೇಲೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 30,000, ಅದಕ್ಕೆ ಅಪ್ರಿಷಿಯೇಟ್ ಆಗಿದೆ 10%, ಅದನ್ನು 3,000 ಆ್ಯಡ್ ಮಾಡೋಣ, 33,000. ಓಕೆ, ಲೆಫ್ಟ್ ಸೈಡ್ ಕ್ರೆಡಿಟರ್ಸ್ದು ಹಳೆ ಬ್ಯಾಲೆನ್ಸು 5,300, ಅದನ್ನೇ ಹಾಕ್ಕೊಳ್ಳಿ. ಔಟ್ಸ್ಟ್ಯಾಂಡಿಂಗ್ ರಿಪೇರ್ಸ್ 150 ರುಪೀಸು. ಅದಾದಮೇಲೆ ಇವಾಗ ಹೊಸ ಕ್ಯಾಪಿಟಲ್ ಇಷ್ಟು ಇಲ್ಲಿ ಬ್ಯಾಲೆನ್ಸ್ ಇದಲ್ಲ, 36,800, 23,400 ಮತ್ತು 9,000. ಅದನ್ನೇ ಇಲ್ಲಿ ಹಾಕ್ಕೊಳ್ಳಿ. 36,800, 23,000 ಮತ್ತು 9,000. ಸೊ 69,200 ಆಗುತ್ತೆ. ನೀವೆರಡನ್ನೂ ಆ್ಯಡ್ ಮಾಡಿದಾಗ ಎರಡೂ ಕಡೆ 74,650 ಬರುತ್ತೆ. ಸೊ ಹೀಗೆ ನಾವು ನ್ಯೂ ಬ್ಯಾಲೆನ್ಸ್ ಶೀಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಥ್ಯಾಂಕ್ ಯು.